ಓಂ ಶಾಂತಿ. ಮುರುಳಿಯ ದಿನಾಂಕ 5/8. ಬಾಬ್ದಾದ ಮಧುಬನ. ಬಾಬೋರ ಮಹಾವಾಕ್ಯ ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ನಿಮ್ಮಲ್ಲಿ ಪ್ರಾಮಾಣಿಕರು ಯಾರೆಂದರೆ ಯಾರು ಇಡೀ ವಿಶ್ವದ ಸೇವೆಯನ್ನ ಮಾಡ್ತಾರೆ, ಬಹಳಷ್ಟು ಜನರನ್ನ ತಮ್ಮ ಸಮಾನರನ್ನಾಗಿ ಮಾಡ್ತಾರೆ, ಆರಾಮ್ ಪಸಂದ್ ಆಗಿರೋದಿಲ್ವೋ ಅವರೇ ಇಡೀ ವಿಶ್ವದ ಸೇವೆಯನ್ನ ಮಾಡುವಂಥ ಪ್ರಾಮಾಣಿಕರು ಆಗಿದ್ದಾರೆ. ಪ್ರಶ್ನೆ: ನೀವು ಬ್ರಾಹ್ಮಣ ಮಕ್ಕಳು ಯಾವ ಮಾತನ್ನ ಎಂದೂ ಕೂಡ ನಿಮ್ಮ ಬಾಯಿಂದ ಮಾತನಾಡಬಾರದು. ಬಾಬಾ ಹೇಳ್ತಾರೆ, ನೀವು ಬ್ರಾಹ್ಮಣರು ಎಂದೂ ಈ ರೀತಿ ಹೇಳೋದಿಲ್ಲ, ನಾವು ಬ್ರಹ್ಮಾರವರಿಂದ ಜೊತೆಗೆ ನಮ್ಮದು ಯಾವುದೇ ಕನೆಕ್ಷನ್ ಇಲ್ಲ, ನಮ್ಮದು ಡೈರೆಕ್ಟ್ ಶಿವಬಾಬೋರ್ನ ನೆನಪು ಮಾಡ್ತೇವೆ. ಈ ರೀತಿಯಾಗಿ ನಾವು ಬ್ರಾಹ್ಮಣರು ಎಂದು ಹೇಳಬಾರದು. ಬ್ರಹ್ಮ ತಂದೆ ಇಲ್ಲದೆ ಬ್ರಾಹ್ಮಣರು ಅಂತ ಹೇಳೋದಿಕ್ಕೆ ಸಾಧ್ಯ ಇಲ್ಲ. ಯಾರದ್ದು ಬ್ರಹ್ಮನ ಜೊತೆ ಕನೆಕ್ಷನ್ ಇಲ್ಲ ಅಂತಂದ್ರೆ ಬ್ರಹ್ಮ ಮುಖ ವಂಶಾವಳಿ ಅಂತ ಹೇಳಕ್ಕಾಗೋದಿಲ್ಲ, ಅವರು ಶೂದ್ರರಂತ ಹೇಳಬೇಕಾಗತ್ತೆ. ಅಂದಾಗ ಶೂದ್ರರು ಎಂದು ದೇವತೆಗಳು ಆಗಲು ಸಾಧ್ಯವಿಲ್ಲ. ಓಂ ಶಾಂತಿ. ಆತ್ಮಿಕ ತಂದೆ ಕುಳಿತು ತಿಳಿಸ್ಕೊಡ್ತಾ ಇದ್ದಾರೆ, ತಂದೆಯ ದ್ವಾರ ಬ್ರಹ್ಮ ತಂದೆಯ ಮೂಲಕ ಮಕ್ಕಳೇ ಮ್ಯೂಸಿಯಂ ಅಥವಾ ಪ್ರದರ್ಶನಿಯ ಉದ್ಘಾಟನೆಯನ್ನ ಮಾಡಿಸ್ತೀರಿ. ಆದ್ರೆ ಉದ್ಘಾಟನೆಯಂತೂ ಬೇಹದ್ದಿನ ತಂದೆ ಯಾವಾಗಿನಿಂದ ಮಾಡಿದ್ರು? ಈಗ ಈ ಎಲ್ಲ ಶಾಖೆ ಅಥವಾ ಬ್ರಾಂಚಸ್ ಈಗ ತೆರೀತಾ ಇದೆ. ಪಾಠಶಾಲೆಗಳು ಬಹಳಷ್ಟು ಬೇಕಾಗಿದೆ ಅಲ್ವಾ? ಒಂದೇ ಒಂದು ಪಾಠಶಾಲೆ, ಇದರಲ್ಲಿ ಬಾಬಾ ಬರ್ತಾರೆ, ಇದರ ಹೆಸರು ಇಲ್ಲಿ ಇದಕ್ಕೆ ಹೆಸರಿಡಲಾಗಿದೆ ಮಧುಬನ. ನಾವು ಮಕ್ಕಳಿಗೆ ಗೊತ್ತಿದೆ, ಮಧುಬನದಲ್ಲಿ ಸದಾ ಮುರುಳಿಯನ್ನ ನುಡಿಸ್ತಾ ಇರ್ತಾರೆ. ಯಾರ ಮುರುಳಿ ನುಡಿಯತ್ತೆ? ಭಗವಂತನದ್ದು. ಈಗ ಶಿವಬಾಬಾ ನಿರಾಕಾರ ಮುರುಳಿಯನ್ನ ನುಡಿಸ್ತಾರೆ, ಸಾಕಾರ ರಥ ಬ್ರಹ್ಮಾರವರ ಮೂಲಕ. ಅದಕ್ಕೆ ಅವರಿಗೆ ಹೆಸರನ್ನ ಇಡಲಾಗಿದೆ ಭಾಗ್ಯಶಾಲಿ ರಥ. ಆದ್ರೆ ಇದಂತೂ ಯಾರಿಗಾದ್ರೂ ನೀವು ತಿಳಿಸ್ಕೊಡಬಹುದು. ಇವರಲ್ಲಿ ತಂದೆ ಪ್ರವೇಶ ಮಾಡ್ತಾರೆ. ಈಗ ಇದು ನೀವು ಮಕ್ಕಳಿಗೆ ಗೊತ್ತಿದೆ, ಇದು ಬೇರೆ ಯಾರಿಗೂ ಕೂಡ ರಚಯಿತ ರಚನೆಯ ಆದಿ ಮಧ್ಯ ಅಂತ್ಯ ತಿಳ್ಕೊಂಡಿಲ್ಲ. ಕೇವಲ ದೊಡ್ಡ ವ್ಯಕ್ತಿಗಳು, ಗವರ್ನರ್ ಮುಂತಾದವರು ಇದ್ದಾರೆ, ಅವರ ಮೂಲಕ ಉದ್ಘಾಟನೆಯನ್ನ ಮಾಡಿಸ್ತೀರಿ. ಇದು ಕೂಡ ಬಾಬಾ ಸದಾ ಬರೆಸ್ತಾ ಇರ್ತಾರೆ. ಯಾರ ಉದ್ಘಾಟನೆಯನ್ನ ಯಾರ ಮೂಲಕ ಮಾಡಿಸ್ತೀರಿ, ಮೊದಲು ಅವರಿಗೆ ಪರಿಚಯವನ್ನ ಕೊಡಬೇಕು. ಹೇಗೆ ಶಿವಬಾಬಾ ಈ ಹೊಸ ಜಗತ್ತನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ, ಅದಕ್ಕಾಗಿ ಈ ಒಂದು ಶಾಖೆಯನ್ನ ತೆರೆದಿದ್ದಾರೆ. ಕೆಲವರನ್ನ ತೆರೀತಾರೆ, ಅದರ ಕಲ್ಯಾಣ ಆಗ್ಲಿ ಅಂತ ಹೇಳಿ. ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ತಂದೆ ಬಂದಿದ್ದಾರೆ ಅನ್ನೋದು ಗೊತ್ತಾಗತ್ತೆ. ಬ್ರಹ್ಮಾರವರ ಮೂಲಕ ಸ್ಥಾಪನೆಯಾಗ್ತಾ ಇದೆ ವಿಶ್ವದಲ್ಲಿ ಶಾಂತಿಯ ರಾಜ್ಯ ಅಥವಾ ಆದಿ ಸನಾತನ ದೇವಿ ದೇವತಾ ಧರ್ಮದ್ದು. ಅದರ ಉದ್ಘಾಟನೆಯಂತೂ ಈಗ ಆಗಿದೆ. ಈಗ ಈ ಒಂದು ಶಾಖೆ ತೆರೆಯಲ್ಪಟ್ಟಿದೆ. ಬಾಬಾ ಹೇಳ್ತಾರೆ, ಹೇಗೆ ಬ್ಯಾಂಕಿನ ಶಾಖೆಗಳು ತೆರೀತಾ ಹೋಗ್ತಾರೆ, ತಂದೆನೂ ಕೂಡ ಬಂದು ಜ್ಞಾನವನ್ನ ಕೊಡ್ತಾರೆ. ಈ ಜ್ಞಾನವನ್ನ ಪರಂಪಿತ ಪರಮಾತ್ಮನಲ್ಲಿಯೇ ಇದೆ. ಆದ್ದರಿಂದ ಅವರಿಗೆ ಜ್ಞಾನ ಸಾಗರ ಅಂತ ಹೇಳಲಾಗತ್ತೆ. ಆತ್ಮಿಕ ತಂದೆಯಲ್ಲಿಯೇ ಆತ್ಮಿಕ ಜ್ಞಾನ ಇದೆ, ಅದು ಬಂದು ಆತ್ಮಗಳಿಗೆ ಕೊಡ್ತಾರೆ, ತಿಳಿಸ್ತಾರೆ. ಹೇ ನನ್ನ ಮಕ್ಕಳೇ, ಆತ್ಮಗಳೇ, ನೀವು ತಮ್ಮನ್ನ ಆತ್ಮ ಎಂದು ತಿಳಿಯಿರಿ. ಆತ್ಮದ ಹೆಸರಂತೂ ಕಾಮನ್ ಆಗಿದೆ. ಮಹಾನ್ ಆತ್ಮ, ಪುಣ್ಯ ಆತ್ಮ, ಪಾಪ ಆತ್ಮ ಅಂತ ಹೇಳ್ತೀರಿ. ಅಂದಾಗ ಆತ್ಮ ಪರಂಪಿತ ಪರಮಾತ್ಮ ತಂದೆನೂ ಕೂಡ ಈಗ ತಿಳ್ಕೊಳ್ಬೇಕಾಗಿದೆ. ತಂದೆ ಯಾಕೆ ಬಂದಿದ್ದಾರೆ? ಅವಶ್ಯವಾಗಿ ಮಕ್ಕಳಿಗೆ ಆಸ್ತಿಯನ್ನ ಕೊಡೋದಿಕ್ಕೋಸ್ಕರ. ಕೇವಲ ಸತೋಪ್ರಧಾನ ಹೊಸ ಜಗತ್ತಿನಲ್ಲಿ ಬರಬೇಕಾಗಿದೆ. ನಂತರ ಜಗತ್ತಿನ ಇತಿಹಾಸ ಭೂಗೋಳ ರಿಪೀಟ್ ಆಗ್ತಾ ಹೋಗತ್ತೆ. ಹೊಸದು ಅಥವಾ ಹಳೆಯ ಜಗತ್ತಿನ ಮನುಷ್ಯರಾಗಿದ್ದಾರೆ. ತಂದೆ ಹೇಳ್ತಾರೆ, ನಾನು ಬಂದಿರೋದೇ ಹೊಸ ಜಗತ್ತನ್ನ ರಚನೆ ಮಾಡೋದಿಕ್ಕೋಸ್ಕರ. ಮನುಷ್ಯರಿಲ್ಲದೆ ಜಗತ್ತು ಇರೋದಿಲ್ಲ. ಹೊಸ ಜಗತ್ತಿನಲ್ಲೂ ದೇವಿ ದೇವತೆಗಳೇ ರಾಜ್ಯವನ್ನ ಮಾಡ್ತಾರೆ. ಈಗ ಅದು ಪುನಃ ಸ್ಥಾಪನೆ ಆಗ್ತಾ ಇದೆ. ಈಗ ನೀವು ಮಕ್ಕಳು ಶೂದ್ರರಿಂದ ಬ್ರಾಹ್ಮಣರು ಆಗಿದ್ದೀರಾ.
ನಂತರ ನೀವು ಬ್ರಾಹ್ಮಣರಿಂದ ದೇವತೆಗಳನ್ನಾಗಿ ಮಾಡೋದಿಕ್ಕೋಸ್ಕರ ಬಾಬಾ ಬಂದಿದ್ದಾರೆ. ನೀವು ಇದನ್ನ ಕೇಳ್ತಾ ಇದ್ದೀರಿ, ತಂದೆ ಈ ರೀತಿ ತಿಳಿಸ್ತಾ ಇದ್ದಾರೆ. ನೀವು ಹೊಸ ಜಗತ್ತಿನಲ್ಲಿ ಹೇಗೆ ಹೋಗುವಿರಿ? ಈಗಂತೂ ನಿಮ್ಮದು ಆತ್ಮ ಪತಿತ ವಿಕಾರಿ ಆಗಿದೆ ಅಂದಾಗ ಈಗ ನಿರ್ವಿಕಾರಿಗಳು ಆಗಬೇಕಾಗಿದೆ. ಜನ್ಮ ಜನ್ಮಾಂತರದ ಪಾಪದ ಹೊರೆ ತಲೆಯ ಮೇಲೆ ಇದೆ. ಪಾಪ ಯಾವಾಗಿನಿಂದ ಪ್ರಾರಂಭ ಆಯಿತು? ತಂದೆ ಎಷ್ಟು ವರ್ಷಗಳಿಗಾಗಿ ನಮ್ಮನ್ನ ಪುಣ್ಯ ಆತ್ಮರನ್ನಾಗಿ ಮಾಡ್ತಾ ಇದ್ದಾರೆ. ಇದು ಕೂಡ ಈಗ ನೀವು ಮಕ್ಕಳಿಗೆ ಗೊತ್ತಿದೆ. 21 ಜನ್ಮ ನೀವು ಪುಣ್ಯ ಆತ್ಮಗಳು ಆಗಿರುವಿರಿ, ನಂತರ ಪಾಪಾತ್ಮರು ಆಗ್ತೀರಿ. ಎಲ್ಲಿ ಪಾಪ ಆಗತ್ತೆ ಅಲ್ಲಿ ದುಃಖ ಇರತ್ತೆ. ಪಾಪ ಯಾರದ್ದು? ಅದು ಕೂಡ ತಂದೆನೇ ತಿಳಿಸ್ತಾರೆ. ಒಂದಂತೂ ನೀವು ಧರ್ಮದ ನಿಂದನೆಯನ್ನ ಮಾಡ್ತಾ ಬಂದಿರುವಿರಿ. ಎಷ್ಟು ನೀವು ಪತಿತರಾಗ್ಬಿಟ್ಟಿದ್ದೀರಾ. ನೀವು ನನ್ನನ್ನ ಕರಿತಾ ಬಂದ್ರಿ, ಹೇ ಪತಿತ ಪಾವನ ಬನ್ನಿ ಅಂದಾಗ ಈಗ ನಾನು ಬಂದಿದ್ದೇನೆ. ಪಾವನರನ್ನಾಗಿ ಮಾಡುವಂಥ ತಂದೆಯನ್ನ ನೀವು ಎಷ್ಟು ನಿಂದನೆ ಮಾಡಿದ್ರಿ, ನಿಂದನೆ ಮಾಡ್ತಾ ಬಂದ್ರಿ. ಆದ್ರಿಂದ ನೀವು ಪಾಪಾತ್ಮರಾದ್ರಿ. ಹೇಳಲಾಗ್ತದೆ, ಹೇ ಪ್ರಭು, ಜನ್ಮ ಜನ್ಮಾಂತರದ ನಾನು ಪಾಪಿಯಾಗಿದ್ದೇನೆ, ನನ್ನನ್ನು ಬಂದು ನೀನು ಪಾವನ ಮಾಡು ಅಂತ ಕರೆದ್ರಿ ಅಂದಾಗ ತಂದೆ ತಿಳಿಸ್ತಾರೆ, ಯಾರಿಂದ ಜಾಸ್ತಿ ಎಲ್ಲರಿಗಿಂತ ಹೆಚ್ಚು ಜನ್ಮಗಳು ಇದೆಯೋ ಅವರದ್ದೇ ಬಹಳ ಜನ್ಮಗಳ ಅಂತಿಮದಲ್ಲಿ ನಾನು ಪ್ರವೇಶ ಮಾಡ್ತೇನೆ. ಬಾಬಾ ಬಹಳ ಜನ್ಮ ಅಂತ ಯಾರಿಗೆ ಹೇಳ್ತಾ ಇದ್ದಾರೆ? 84 ಜನ್ಮ. ಯಾರು ಮೊದಲು ಬಂದಿದ್ದಾರೋ ಅವರೇ 84 ಜನ್ಮವನ್ನ ಪಡ್ಕೊಳ್ತಾರೆ. ಮೊದಲಂತೂ ಈ ಲಕ್ಷ್ಮೀ ನಾರಾಯಣರೇ ಬಂದಿದ್ರು. ಇಲ್ಲಿ ನೀವು ಬಂದಿದ್ದೀರಿ ನರನಿಂದ ನಾರಾಯಣ ಆಗೋದಿಕ್ಕೋಸ್ಕರ. ಕಥೆಯೂ ಕೂಡ ಸತ್ಯನಾರಾಯಣನಂದು ಕೇಳ್ತಾ ಇದ್ದೀರಾ. ಬಾಬಾ ಹೇಳ್ತಾರೆ, ಕೆಲವು ರಾಮ ಸೀತಾ ಆಗುವಂತ ಕಥೆಯನ್ನ ಕೇಳ್ತಾರೆ ಯಾರಾದ್ರೂ, ಅವರ ನಿಂದನೆಯೂ ಆಯ್ತು. ಬಾಬಾ ಮಾಡ್ತಾ ಇದ್ದಾರೆ ನಮ್ಮನ್ನ ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿಯನ್ನಾಗಿ ಬಾಬಾ ತಯಾರು ಮಾಡ್ತಾ ಇದ್ದಾರೆ. ಯಾರು ಎಂದೂ ಯಾರ ನಿಂದನೆಯೂ ಅವರದ್ದು ಮಾಡಿಲ್ಲ. ಬಾಬಾ ಹೇಳುತ್ತಾರೆ, ನಾನು ರಾಜಯೋಗವನ್ನ ಕಲಿಸ್ತೇನೆ. ವಿಷ್ಣುವಿನ 2 ರೂಪ ಈ ಲಕ್ಷ್ಮಿ ಮತ್ತು ನಾರಾಯಣರದ್ದು. ಚಿಕ್ಕ ಬಾಲ್ಯದಲ್ಲಿಯೇ ರಾಧಾಕೃಷ್ಣರಾಗಿದ್ರು. ಇದು ಯಾವುದೇ ಬಾಯಿ ಬೆಹನ್ ಅಲ್ಲ, ಅಲಗ್ ಬೇರೆ ಬೇರೆ. ಈ ರಾಧೆ ಕೃಷ್ಣರು ಇಬ್ಬರು ಸಹೋದರ ಸಹೋದರಿಯರು ಅಲ್ಲ, ಬೇರೆ ಬೇರೆ ರಾಜರ ಮಕ್ಕಳಾಗಿದ್ರು. ಅವರು ಮಹಾರಾಜ್ಕುಮಾರ ಮಹಾರಾಜ್ಕುಮಾರಿ. ಅವರ ಸ್ವಯಂವರದ ನಂತರ ಅವರು ಲಕ್ಷ್ಮೀನಾರಾಯಣರು ಅಂತ ಹೇಳಲಾಗ್ತದೆ. ಈ ಎಲ್ಲಾ ಮಾತುಗಳು ಯಾವ ಮನುಷ್ಯರಿಗೂ ಗೊತ್ತೇ ಇಲ್ಲ. ಕಲ್ಪದ ಹಿಂದೆ ಈ ಎಲ್ಲಾ ಮಾತುಗಳು ಯಾರ ಬುದ್ಧಿಯಲ್ಲಿ ಕುಳಿತುಕೊಂಡಿತ್ತೋ ಅವರ ಬುದ್ಧಿಯಲ್ಲೇನೆ ಕುಳಿತುಕೊಳ್ಳತ್ತೆ. ಈ ಲಕ್ಷ್ಮೀನಾರಾಯಣ ರಾಧಾಕೃಷ್ಣ ಮುಂತಾದ ಎಲ್ಲ ಮಂದಿರಗಳಿದೆ. ವಿಷ್ಣುವಿನ ಮಂದಿರವೂ ಇದೆ. ಅವರಿಗೆ ನರನಾರಾಯಣನ ಮಂದಿರ ಅಂತ ಹೇಳುತ್ತಾರೆ. ನಂತರ ಲಕ್ಷ್ಮೀನಾರಾಯಣನ ಬೇರೆ ಬೇರೆ ಮಂದಿರನೂ ತೋರಿಸ್ತಾರೆ. ಬ್ರಹ್ಮಂದು ಮಂದಿರ ಇದೆ. ಬ್ರಹ್ಮದೇವತಾಯ ನಮಃ ಅಂತ ಹೇಳ್ತಾರೆ. ಶಿವ ಪರಮಾತ್ಮಾಯ ನಮಃ ಅಂದ್ರೆ ಅದು ಬೇರೆನೆ ಆಯ್ತಲ್ವಾ. ದೇವತೆಗಳು ಎಂದು ಭಗವಾನ್ ಅಂತ ಹೇಳಕ್ಕಾಗಲ್ಲ ಅಂದಾಗ ತಂದೆ ತಿಳಿಸ್ತಾರೆ, ಮೊದಲು ಯಾರಿಂದ ಉದ್ಘಾಟನೆಯನ್ನ ಮಾಡಿಸ್ತೀರಿ ಅವರಿಗೆ ತಿಳಿಸ್ಕೊಡ್ಬೇಕು. ವಿಶ್ವದಲ್ಲಿ ಶಾಂತಿ ಸ್ಥಾಪನಾ ಅರ್ಥ ಭಗವಂತ ಫೌಂಡೇಶನ್ ಅನ್ನ ಹಾಕಿದ್ದಾರೆ. ವಿಶ್ವದಲ್ಲಿ ಶಾಂತಿ ಲಕ್ಷ್ಮೀ ನಾರಾಯಣ ರಾಜ್ಯದಲ್ಲಿ ಇತ್ತು. ಈಗ ಸತ್ಯುಗದ ಮಾಲೀಕರು ಅವರು ಆಗಿದ್ರು ಅಂದಾಗ ಮನುಷ್ಯನು ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿಯನ್ನಾಗಿ ಮಾಡುವಂತಹ ಇದು ಬಹಳ ದೊಡ್ಡ ಗಾಡ್ಲಿ ಯೂನಿವರ್ಸಿಟಿ ಆಗಿದೆ ಅಥವಾ ಈಶ್ವರೀಯ ವಿಶ್ವವಿದ್ಯಾಲಯ ಆಗಿದೆ. ವಿಶ್ವವಿದ್ಯಾಲಯಗಳಂತೂ ಬಹಳಷ್ಟು ಹೆಸರನ್ನ ಇಟ್ಟಿದ್ದಾರೆ. ವಾಸ್ತವದಲ್ಲಿ ಅದು ಯಾವುದೇ ವಿಶ್ವವಿದ್ಯಾಲಯ ಅಲ್ಲ. ಯೂನಿವರ್ಸ್ ಅಂತಂದ್ರೆ ಇಡೀ ವಿಶ್ವದ್ದಾಗಿರ್ಬೇಕು. ಇಡೀ ವಿಶ್ವದಲ್ಲಿ ಬೇಹದ್ದಿನ ತಂದೆ ಒಂದೇ ಕಾಲೇಜನ್ನ ತೆರೀತಾರೆ. ನಿಮಗೆ ಗೊತ್ತಿದೆ, ವಿಶ್ವದಲ್ಲಿ ಪಾವನರನ್ನಾಗಿ ಮಾಡುವಂತಹ ವಿಶ್ವವಿದ್ಯಾಲಯ ಕೇವಲ ಇದು ಒಂದೇ ಆಗಿದೆ. ಇದನ್ನ ತಂದೆನೇ ಬಂದು ಸ್ಥಾಪನೆ ಮಾಡ್ತಾರೆ. ನಾವು ಇಡೀ ವಿಶ್ವವನ್ನ ಶಾಂತಿಧಾಮ ಸುಖಧಾಮಕ್ಕೆ ಕರ್ಕೊಂಡು ಹೋಗ್ತೇವೆ. ಆದ್ರಿಂದ ಇದಕ್ಕೆ ಹೇಳಲಾಗುತ್ತದೆ ಈಶ್ವರೀಯ ವಿಶ್ವವಿದ್ಯಾಲಯ. ಈಶ್ವರ ತಂದೆ ಇಡೀ ವಿಶ್ವವನ್ನ ಮುಕ್ತಿ ಜೀವನ್ ಮುಕ್ತಿ ಆಸ್ತಿಯನ್ನ ಕೊಡ್ತಾರೆ.
ಎಲ್ಲಿಯ ತಂದೆಯ ಮಾತು, ಎಲ್ಲಿಯ ಇವರ ಮಾತುಗಳು ವಿಶ್ವವಿದ್ಯಾಲಯದ್ದು. ವಿಶ್ವ ಅಂತಂದ್ರೇನೆ ಇಡೀ ಜಗತ್ತನ್ನ ಪರಿವರ್ತನೆ ಮಾಡೋದು ಇದು ತಂದೆಯ ಕೆಲಸ ಆಗಿದೆ. ನಮಗೆ ಈ ಒಂದು ಹೆಸರನ್ನ ಇಡೋದಿಲ್ಲ, ಸರ್ಕಾರದವರು ಸ್ವಯಂ ಇಡ್ತಾರೆ. ಇದಂತೂ ನಿಮಗೆ ಗೊತ್ತಿದೆ, ಅವರು ಮೊದಲಂತೂ ತಿಳ್ಕೊಂಡೇ ಇಲ್ಲ. ಅವರಿಗೆ ಹೇಳಿ ನಮ್ಮ ಹೆಸರು ಬ್ರಹ್ಮಕುಮಾರ ಕುಮಾರಿಯರು. ಬ್ರಹ್ಮರವರ ಹೆಸರು ಯಾವಾಗ ಬರುತ್ತೆ, ತಂದೆ ಬಂದು ಇವರನ್ನ ರಥ ಮಾಡ್ಕೊಳ್ತಾರೆ. ಪ್ರಜಾಪಿತ ಹೆಸರಂತೂ ಬಹಳ ಪ್ರಸಿದ್ಧಿ ಇದೆ. ಅವರು ಬಂದಿದ್ದಾರೆ ಎಲ್ಲಿಂದ? ಅವರ ತಂದೆಯ ಹೆಸರು ಏನಾಗಿದೆ? ಬ್ರಹ್ಮನನ್ನ ದೇವತೆ ಅಂತ ಹೇಳಿ ತೋರಿಸ್ತಾರಲ್ವಾ, ದೇವತೆಗಳ ತಂದೆಯಂತೂ ಅವಶ್ಯ ಪರಮಾತ್ಮನೇ ಆಗಿದ್ದಾರೆ. ಅವರೇ ರಚಯಿತ. ಬ್ರಹ್ಮನಿಗೆ ಹೇಳ್ತಾರೆ ಮೊದಲ ರಚನೆ. ಅವರ ತಂದೆ ಶಿವ್ ಬಾಬಾ ಆಗಿದ್ದಾರೆ. ಅವರು ಹೇಳ್ತಾರೆ, ನಾನು ಈ ಬ್ರಹ್ಮರವರ ತನುವಿನಲ್ಲಿ ಪ್ರವೇಶ ಮಾಡಿ ನನ್ನ ಪರಿಚಯವನ್ನ ಇವರಿಗೆ ಕೊಡುತ್ತೇನೆ. ಬಾಬಾ ಹೇಳ್ತಾರೆ, ಈಗ ನೀವು ಮಕ್ಕಳಿಗೆ ತಿಳಿಸ್ಕೊಡ್ಲಾಗಿದೆ, ಇದು ಈಶ್ವರಿಯ ಮ್ಯೂಸಿಯಂ ಆಗಿದೆ. ತಂದೆ ಹೇಳ್ತಾರೆ, ನೀವು ನನ್ನನ್ನ ಕರಿತಾ ಬಂದಿದ್ದೀರಿ. ಹೇ ಪತಿತ ಪಾವನ, ಬನ್ನಿ, ಬಂದು ಪತಿತರಿಂದ ಪಾವನ ಮಾಡಿ ಅಂತ ಕರೆದ್ರಿ. ಈಗ ಹೇ ನನ್ನ ಮಕ್ಕಳೇ, ಹೇ ಆತ್ಮಗಳೇ, ನೀವು ತಮ್ಮನ್ನ ತಂದೆಯನ್ನ ನೆನಪು ಮಾಡಬೇಕು. ಆಗ ಪತಿತರಿಂದ ಪಾವನರು ಆಗಿಬಿಡುವಿರಿ. ಮನ್ಮನಾಭವ ಈ ಒಂದು ಅಕ್ಷರ ಗೀತೆಯದ್ದಾಗಿದೆ. ತಂದೆ ಒಂದೇ ಬಾರಿ ಜ್ಞಾನ ಸಾಗರ ಪತಿತ ಪಾವನ ಆಗಿದ್ದಾರೆ. ಶ್ರೀಕೃಷ್ಣ ಅಂತೂ ಪತಿತ ಪಾವನ ಆಗಲು ಸಾಧ್ಯವಿಲ್ಲ. ಅವರು ಪತಿತ ಜಗತ್ತಿನಲ್ಲಿ ಬರೋದಿಲ್ಲ. ಪತಿತ ಜಗತ್ತಿನಲ್ಲಿ ಪತಿತ ಪಾವನ ತಂದೆನೇ ಬರ್ತಾರೆ. ಈಗ ನನ್ನನ್ನ ನೆನಪು ಮಾಡಿ, ಆಗ ಪಾಪಗಳು ಭಸ್ಮವಾಗತ್ತೆ. ಎಷ್ಟು ಸಹಜವಾದ ಮಾತಾಗಿದೆ. ಭಗವಾನುವಾಚ್ ಅನ್ನುವಂಥ ಶಬ್ದ ಅವಶ್ಯವಾಗಿ ಹೇಳಬೇಕು. ಪರಂಪಿತ ಪರಮಾತ್ಮ ಹೇಳ್ತಾರೆ, ಕಾಮ ವಿಕಾರ ಮಹಾಶತ್ರು ಆಗಿದೆ. ಮೊದಲು ನಿರ್ವಿಕಾರಿ ಜಗತ್ತು ಇತ್ತು, ಈಗ ವಿಕಾರಿ ಜಗತ್ತಾಗಿದೆ. ದುಃಖವೇ ದುಃಖ ಆಗಿದೆ. ನಿರ್ವಿಕಾರಿಗಳು ಆದಾಗ ನಂತರ ಸುಖವೇ ಸುಖ ಇರತ್ತೆ. ಇದು ಈಗ ತಿಳಿಸ್ಕೊಡ್ಬೇಕಾಗಿದೆ. ಭಗವಾನುವಾಚ್ ಕಾಮ ಮಹಾಶತ್ರುವಾಗಿದೆ. ಇದರ ಮೇಲೆ ಗೆಲುವನ್ನ ಪಡ್ಕೊಳ್ಳೋದ್ರಿಂದ ನೀವು ಜಗತ್ ಜೀತರು ಆಗಿಬಿಡುವಿರಿ. ಒಬ್ಬ ತಂದೆಯನ್ನ ನೆನಪು ಮಾಡಬೇಕು. ನಾವು ಅವರನ್ನ ನೆನಪು ಮಾಡುತ್ತೇವೆ. ಹೇಗೆ ಯಾವುದೇ ಕಾಲೇಜ್ ತೆರೆಯಲ್ಪಡತ್ತೆ ಅಂದಾಗ ಅದರ ಉದ್ಘಾಟನೆಯನ್ನ ಮಾಡಲಾಗತ್ತೆ, ಇದು ಕೂಡ ಕಾಲೇಜ್. ಎಷ್ಟೊಂದು ಸೇವಾ ಕೇಂದ್ರಗಳಿದೆ. ಸೇವಾ ಕೇಂದ್ರದಲ್ಲಿ ನಿಮಿತ್ತರನ್ನ, ಟೀಚರ್ಸ್ ಅನ್ನ ನೇಮಕ ಮಾಡಲಾಗತ್ತೆ. ಟೀಚರ್ಗೂ ಕೂಡ ವಿಶೇಷವಾಗಿ ಗಮನವನ್ನ ಇಡಬೇಕಾಗತ್ತೆ. ಬಾಬು ಅವರು ಹೊಸ ಹೊಸ ಸೇವಾ ಕೇಂದ್ರಗಳ ಒಳ್ಳೊಳ್ಳೆಯ ಟೀಚರ್ಸ್ ಗಳನ್ನ ಇಡ್ತಾರೆ. ಅದರಿಂದ ಜಲ್ದಿ ತಮ್ಮ ಸಮಾನ ಮಾಡಬೇಕು. ಸೇವಾ ಕೇಂದ್ರಗಳನ್ನ ತೆರಿತಾ ಹೋಗ್ಬೇಕು, ಸರ್ವಿಸ್ ಅನ್ನ ಮಾಡ್ತಾ ಹೋಗೋದಿಕ್ಕೆ. ನೋಡ್ಲಾಗ್ತದೆ ಯಾರ್ಯಾರು ಚೆನ್ನಾಗಿ ರೀತಿ ಮುರಳಿಯನ್ನ ಓದಿ ತಿಳಿಸ್ಕೊಡ್ತಾರೆ ಅವರಿಗೆ ಹೇಳಲಾಗತ್ತೆ, ಈಗ ನೀವು ಇಲ್ಲಿ ಕುಳಿತು ಕ್ಲಾಸ್ ನಡೆಸ್ರಿ. ಅದೇ ರೀತಿ ಟ್ರಯಲ್ ಮಾಡಿಸಿ ಅವರನ್ನ ಕೂರಿಸಿ ಹೋಗ್ಬೇಕಾಗಿದೆ. ಬೇರೆ ಬೇರೆ ಜಾಗದಲ್ಲಿ ಸೇವಾ ಕೇಂದ್ರಗಳನ್ನ ತೆರಿತಾ ಹೋಗ್ಬೇಕು. ಇದು ಬ್ರಾಹ್ಮಣಿಯರ ಕೆಲಸ ಆಗಿದೆ. ಒಂದು ಸೆಂಟರ್ ಆಯ್ತು, ನಂತರ ಹೋಗಿ ಮತ್ತೊಂದು ಸೇವಾ ಕೇಂದ್ರ ತೆರಿತಾ ಹೋಗ್ಬೇಕು. ಒಂದೊಂದು ಟೀಚರ್ 10-20 ಸೇವಾ ಕೇಂದ್ರ ಸ್ಥಾಪನೆ ಅವಶ್ಯ ಮಾಡಬೇಕಾಗತ್ತೆ. ಬಹಳ ಸರ್ವಿಸ್ ಮಾಡಬೇಕು. ಅಂಗಡಿ, ಬಾಬನ ಮನೆ ಓಪನ್ ಮಾಡ್ತಾ ಹೋಗ್ಬೇಕು. ಅನೇಕರನ್ನ ತಮ್ಮ ಸಮಾನ ತಯಾರು ಮಾಡ್ತಾ ಅವರನ್ನ ಬಿಟ್ಟು ಮುಂದೆ ಹೋಗ್ತಾ ಹೋಗ್ಬೇಕು. ಮನಸ್ಸಿನಲ್ಲಿ ಬರಬೇಕು, ಬೇರೆಯವರನ್ನ ತಮ್ಮ ಸಮಾನ ಮಾಡಿ ತಯಾರು ಮಾಡಿ ಹೋಗಬೇಕು. ಸೇವಾ ಕೇಂದ್ರವನ್ನ ತೆರಿಬೇಕು. ಆದ್ರೆ ಈ ರೀತಿ ಪ್ರಾಮಾಣಿಕ ಕೆಲವರು ಮಾತ್ರ ಇರ್ತಾರೆ. ಪ್ರಾಮಾಣಿಕರು ಅಂತ ಯಾರಿಗೆ ಹೇಳಲಾಗತ್ತೆ? ಯಾರು ಇಡೀ ವಿಶ್ವದ ಸೇವೆಯನ್ನ ಮಾಡ್ತಾರೆ. ಒಂದು ಸೇವಾ ಕೇಂದ್ರವನ್ನ ತೆರೀತಾರೆ, ತಮ್ಮ ಸಮಾನ ತಯಾರು ಮಾಡ್ತಾರೆ, ನಂತರ ಇನ್ನೊಂದು ಸ್ಥಾನದಲ್ಲಿ ಹೋಗಿ ಸೇವೆಯನ್ನ ಮಾಡ್ತಾರೆ. ಒಂದೇ ಸ್ಥಾನದಲ್ಲಿ ಕುಳಿತು ಬಿಡೋದಿಲ್ಲ. ಒಳ್ಳೆಯದು ಯಾರಿಗೆ ತಿಳಿಸ್ಕೊಡೋದಿಲ್ವೋ, ಏನೂ ಮಾಡೋದಿಲ್ಲ ಅಂದಾಗ ಅವರು ಯಾವ ಕೆಲಸಕ್ಕೆ? ಅವರಲ್ಲಿ ದೇಹಾಭಿಮಾನ ಎಂದೂ ಬರಬಾರ್ದಾಗಿದೆ. ನಾನಂತೂ ಬಹಳ ದೊಡ್ಡ ಮನೆತನದವರು, ನಾನು ಇಲ್ಲಿ ಏನ್ ಕೆಲಸ ಮಾಡ್ಲಿ?
ನನಗೆ ಇಲ್ಲಿ ನೋವಿದೆ, ಸ್ವಲ್ಪ ಕೆಲಸ ಮಾಡೋದ್ರಿಂದ ದುಃಖ ಆಗತ್ತೆ. ಇದಕ್ಕೆಲ್ಲ ಹೇಳಲಾಗುತ್ತದೆ ದೇಹಾಭಿಮಾನ. ಏನನ್ನೂ ತಿಳಿಯೋದೇ ಇಲ್ಲ, ಬೇರೆಯವರ ಸರ್ವಿಸ್ ಅನ್ನ ಅವಶ್ಯ ಈಗ ಮಾಡಬೇಕಾಗಿದೆ. ಬಾಬಾ ಹೇಳುತ್ತಾರೆ, ಅವರು ಕೂಡ ಬರೀತಾರೆ, ಬಾಬಾ ಇಂಥವ್ರು ನಮ್ಗೆ ತಿಳಿಸ್ಕೊಟ್ರು, ನಮ್ಮ ಜೀವನ ರೂಪಿತ ಆಯ್ತು ಅಂತ ಹೇಳಿ. ಸೇವೆ ಮಾಡಿ ಪ್ರೂಫ್ ಅವಶ್ಯ ಬೇಕು. ಒಂದೊಂದು ಟೀಚರ್ಗಳು ಅವಶ್ಯ ರೆಡಿ ಆಗ್ಬೇಕು. ನಂತರ ಸ್ವಯಂ ಬರೀತಾರೆ, ಬಾಬಾ ನಮ್ಮ ಹಿಂದೆ ಅನೇಕರು ಸಂಭಾಲನೆ ಮಾಡುವಂಥವರಿದ್ದಾರೆ. ನಾವು ಬಹಳಷ್ಟು ಜನರನ್ನ ತಮ್ಮ ಸಮಾನ ಮಾಡಿದ್ದೇವೆ, ಸೇವಾ ಕೇಂದ್ರವನ್ನ ತೆರೆದಿದ್ದೇವೆ. ಈ ರೀತಿ ಮಕ್ಕಳು ಹೇಳಿದಾಗ ಅಂಥ ಮಕ್ಕಳು ಹೂಗಳು. ಸರ್ವಿಸೇ ಮಾಡ್ಲಿಲ್ಲ ಅಂದ್ರೆ ಅವರು ಹೂಗಳು ಹೇಗಾಗೋದಿಕ್ಕೆ ಸಾಧ್ಯ? ಹೂಗಳ ಇದು ತೋಟ ಆಗಿದೆ ಅಲ್ವಾ? ಬಾಬಾ ಹೇಳ್ತಾರೆ, ಉದ್ಘಾಟನೆ ಮಾಡುವಂಥವರಿಗೂ ತಿಳಿಸ್ಕೊಡ್ಬೇಕಾಗಿದೆ. ನಾವು ಬ್ರಹ್ಮಕುಮಾರ ಕುಮಾರಿಯರಾಗಿದ್ದೇವೆ. ಶೂದ್ರರಿಂದ ಬ್ರಾಹ್ಮಣರಾಗಿ ದೇವತೆಗಳು ಆಗ್ತೇವೆ. ತಂದೆ ಈ ಬ್ರಾಹ್ಮಣ ಕುಲ ಮತ್ತು ಸೂರ್ಯವಂಶಿ ಚಂದ್ರವಂಶಿ ಕುಲದ ಸ್ಥಾಪನೆ ಮಾಡ್ತಾರೆ. ಈ ಸಮಯ ಅಂತೂ ಎಲ್ಲರೂ ಶೂದ್ರ ವರ್ಣದವರಾಗಿದ್ದಾರೆ. ಸತ್ಯುಗದಲ್ಲಿ ದೇವತೆಗಳ ವರ್ಣ ಇತ್ತು, ನಂತರ ಕ್ಷತ್ರಿಯ ವೈಶ್ಯ ವರ್ಣದವರಾದ್ರು. ಬಾಬಾ ಹೇಳ್ತಾರೆ, ಎಷ್ಟೊಂದು ಪಾಯಿಂಟ್ ನೀವು ಮಕ್ಕಳು ಮರೀತೀರಿ. ಮೊದಲು ಬ್ರಾಹ್ಮಣ ವರ್ಣ ಪ್ರಜಾಪಿತ ಬ್ರಹ್ಮರವರ ವಂಶ. ಬ್ರಹ್ಮ ಎಲ್ಲಿಂದ ಬಂದ್ರು? ಇಲ್ಲಿ ಬ್ರಹ್ಮ ಕುಳಿತಿದ್ದಾರೆ. ಚೆನ್ನ ರೀತಿಯಲ್ಲಿ ತಿಳಿಸ್ಕೊಡ್ಬೇಕಾಗಿದೆ. ಬ್ರಹ್ಮರವರ ಮೂಲಕ ಸ್ಥಾಪನೆ ಯಾರದ್ದು? ಬ್ರಾಹ್ಮಣರದ್ದು. ನಂತರ ಅವರಿಗೆ ಶಿಕ್ಷಣವನ್ನ ಕೊಟ್ಟು ದೇವತೆಯನ್ನಾಗಿ ಮಾಡಲಾಗತ್ತೆ. ಬಾಬಾ ಹೇಳ್ತಾರೆ, ನಾವು ತಂದೆಯಿಂದ ಓದ್ತಾ ಇದ್ದೇವೆ. ಭಗವಾನ್ ವಾಚ್ ಅಂತ ಬರೆಯಲ್ಪಟ್ಟಿದೆ ಅರ್ಜುನನ ಪ್ರತಿ. ಈಗ ಅರ್ಜುನ ಯಾರಾಗಿದ್ದಾರೆ? ಇದು ಯಾರ ಪ್ರತಿಯೂ ಅಲ್ಲ. ನೀವು ತಿಳ್ಕೊಂಡಿದ್ದೀರಿ, ನಾವು ಬ್ರಹ್ಮರವರ ಮಕ್ಕಳು ಬ್ರಾಹ್ಮಣರು. ಒಂದು ವೇಳೆ ಕೆಲವರು ಹೇಳ್ತಾರೆ, ನಾವಂತೂ ಶಿವಬಾಬನ ಮಕ್ಕಳಾಗಿದ್ದೇವೆ, ಬ್ರಹ್ಮನಿಂದ ನಮ್ಮದು ಯಾವ ಕನೆಕ್ಷನ್ ಇಲ್ಲ ಅಂದಾಗ ನಂತರ ದೇವತೆಗಳು ಅಂತ ಅವರಿಗೆ ಹೇಗೆ ಹೇಳೋದು? ಬ್ರಹ್ಮರವರ ಮೂಲಕನೇ ನೀವು ಆಗಿದ್ದೀರಿ. ಶಿವಬಾಬಾರವರು ನಿಮಗೆ ಹೇಗೆ, ಯಾರ ಮೂಲಕ ನನ್ನನ್ನ ನೆನಪು ಮಾಡಿ ಅಂತ ಹೇಳುತ್ತಿದ್ದಾರೆ? ಬ್ರಹ್ಮರವರ ಮೂಲಕ ಹೇಳ್ತಾ ಇದ್ದಾರೆ. ಪ್ರಜಾಪಿತ ಬ್ರಹ್ಮರವರ ಮಕ್ಕಳಂತೂ ಆಗಿದ್ದೀರಿ. ಬ್ರಹ್ಮಕುಮಾರ ಕುಮಾರಿಯರು ಅಂತ ಹೇಳ್ತೀರಿ. ನಾವು ಬ್ರಹ್ಮನ ಮಕ್ಕಳಾಗಿದ್ದೇವೆ ಅಂದಾಗ ಅವಶ್ಯವಾಗಿ ಬ್ರಹ್ಮರ ನೆನಪು ಬರಬೇಕು. ಶಿವಬಾಬಾ ಬ್ರಹ್ಮರವರ ತನುವಿನಿಂದ ಓದ್ತಾ ಇದ್ದಾರೆ. ಬ್ರಹ್ಮ ಬಾಬೋರು ಮಧ್ಯದಲ್ಲಿ ಇದ್ದಾರೆ. ಬ್ರಾಹ್ಮಣರ ಆಗದೇ ವಿನಃ ದೇವತೆಗಳು ಹೇಗೆ ಆಗಲು ಸಾಧ್ಯ? ನಾನು ಯಾರ ರಥದಲ್ಲಿ ಬರ್ತೇನೆ ಅವರಿಗೆ ನಾನಿದನ್ನ ತಿಳಿಸ್ಕೊಡ್ತೇನೆ. ಬ್ರಾಹ್ಮಣರ ಅವಶ್ಯ ಆಗಬೇಕಾಗಿದೆ. ಬ್ರಹ್ಮರವರಿಗೆ ಬಾಬಾ ಈ ರೀತಿ ಹೇಳೋದಿಲ್ಲ, ಬ್ರಹ್ಮನಿಗೆ ಬಾಬಾ ಅಂತ ಹೇಳೋದಿಲ್ಲ. ಬ್ರಾಹ್ಮಣರು ತಮ್ಮನ್ನ ಈ ರೀತಿ ಹೇಳ್ಕೊಳ್ಬಾರ್ದು, ನಾನು ಶೂದ್ರ ಅಂತ ಹೇಳಿ. ಶೂದ್ರನಿಂದ ನಂತರ ದೇವತೆಗಳು ಆಗೋದು ಕಷ್ಟ ಇದೆ. ಬ್ರಾಹ್ಮಣರಾಗಿ ಶಿವಬಾಬೋರ್ನ ನೆನಪು ಮಾಡದೇ ವಿನಃ ದೇವತೆಗಳಾಗಲು ಹೇಗೆ ಸಾಧ್ಯ? ಇದರಲ್ಲಿ ಯಾವುದೇ ಗೊಂದಲದ ಅವಶ್ಯಕತೆ ಇಲ್ಲ. ಉದ್ಘಾಟನೆಯನ್ನ ಮಾಡಿಸುವಂತವರಿಗೂ ಇದನ್ನ ತಿಳಿಸ್ಕೊಡ್ಬೇಕಾಗಿದೆ. ತಂದೆಯ ಮೂಲಕ ಉದ್ಘಾಟನೆ ಆಗಿ ಹೋಗಿದೆ. ತಾವು ನಿಮಗೂ ಹೇಳ್ತಾ ಇದ್ದೇವೆ, ಕೇವಲ ತಂದೆಯೊಬ್ಬರನ್ನೇ ನೆನಪು ಮಾಡಿರಿ, ಆಗ ಎಲ್ಲ ಪಾಪಗಳು ಕತ್ತರಿಸಲ್ಪಡತ್ತೆ. ತಂದೆನೇ ಪತಿತ ಪಾವನ ಆಗಿದ್ದಾರೆ. ನಂತರ ನಿಮ್ಮನ್ನ ಪಾವನರನ್ನಾಗಿ ಮಾಡಿ ದೇವತೆಗಳನ್ನಾಗಿ ಮಾಡ್ತಾರೆ. ಮಕ್ಕಳೇ, ಬಹಳ ಸೇವೆಯನ್ನ ಮಾಡಬೇಕಾಗಿದೆ. ಹೇಳ್ರಿ, ನಾವು ತಂದೆಯ ಸಂದೇಶವನ್ನ ಕೊಡ್ತೇವೆ. ಈಗ ಮಾಡಿ ಮಾಡದೇ ಇರಿ, ಅದು ನಿಮ್ಮಿಷ್ಟ. ನಾವಂತೂ ಸಂದೇಶವನ್ನ ಕೊಟ್ಟು ಹೋಗ್ತೇವೆ. ಬೇರೆಯವರಿಗೂ ಕೂಡ ಯಾವುದೇ ರೀತಿಯಿಂದ ಪಾವನ ಬೇರೆ ಮಾರ್ಗ ಇಲ್ಲ. ಯಾವಾಗ ಸಮಯ ಸಿಗತ್ತೋ ಸೇವೆಯನ್ನ ಮಾಡಿ. ಸಮಯ ಅಂತೂ ಬಹಳ ಇದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರದಲ್ಲಿ ಹೊಸ ಸೇವಾ ಕೇಂದ್ರಗಳ ವೃದ್ಧಿ ಮಾಡುವುದಕ್ಕಾಗಿ ತಮ್ಮ ಸಮಾನ ಮಾಡುವಂತ ಸೇವೆಯನ್ನ ಮಾಡಬೇಕು. ಸೇವಾ ಕೇಂದ್ರವನ್ನ ತೆರಿತಾ ಹೋಗಬೇಕು.
ಒಂದು ಜಾಗದಲ್ಲಿ ಕುಳಿತುಕೊಳ್ಳಬಾರದು. ಹೂಗಳ ತೋಟ ತಯಾರು ಮಾಡಬೇಕು. ಪ್ರತಿಯೊಬ್ಬರನ್ನ ಹೂಗಳನ್ನಾಗಿ ಮಾಡಿ ಬೇರೆಯವರನ್ನು ತಮ್ಮ ಸಮಾನ ಹೂಗಳನ್ನಾಗಿ ಮಾಡಬೇಕು. ಯಾವುದೇ ಸೇವೆಯಲ್ಲಿ ದೇಹಾಭಿಮಾನ ಬರಬಾರದು. ವರದಾನ: ಸರ್ವ ಪದಾರ್ಥಗಳ ಆಸಕ್ತಿಯಿಂದ ಭಿನ್ನ ಅನಾಸಕ್ತ ಪ್ರಕೃತಿ ಜೀತ್ ಆಗಿರಿ. ಒಂದ್ ವೇಳೆ ಯಾವುದೇ ಪದಾರ್ಥ ಕರ್ಮೇಂದ್ರಿಯಗಳನ್ನ ವಿಚಲಿತ ಮಾಡ್ತಾ ಇದೆ ಅಂದಾಗ ಆಸಕ್ತಿಯ ಭಾವ ಉತ್ಪನ್ನ ಆಗತ್ತೆ. ಅಂದಾಗ ನ್ಯಾರೆ ಆಗೋದಿಕ್ಕೆ ಆಗಲ್ಲ. ಇಚ್ಛೆಗಳು ಆಸಕ್ತಿಯ ರೂಪ ಆಗಿದೆ. ಕೆಲವರು ಹೇಳ್ತಾರೆ ಇಚ್ಛೆ ಇಲ್ಲ, ಆದರೆ ಚೆನ್ನಾಗನ್ಸತ್ತೆ. ಇದು ಕೂಡ ಸೂಕ್ಷ್ಮ ಆಸಕ್ತಿ ಆಗಿದೆ. ಇದರ ಸೂಕ್ಷ್ಮ ರೂಪದಿಂದ ಚೆಕಿಂಗ್ ಮಾಡ್ಕೊಳ್ಬೇಕಾಗಿದೆ. ಈ ಪದಾರ್ಥ ಅಂದ್ರೆ ಅಲ್ಪಕಾಲದ ಸುಖದ ಸಾಧನ ಆಕರ್ಷಣೆಯಂತೂ ಮಾಡ್ತಾ ಇಲ್ವೇ? ಈ ಪದಾರ್ಥ ಪ್ರಕೃತಿಯ ಸಾಧನ ಆಗಿದೆ. ಯಾವಾಗ ಇದರಲ್ಲಿ ಅನಾಸಕ್ತ ಅಂದ್ರೆ ಅನಿಪ್ತ ಆಗುವಿರಿ, ಆಗಲೇ ಪ್ರಕೃತಿ ಜೀತ್ ಆಗುವಿರಿ. ಸ್ಲೋಗನ್: ನನ್ನದು ನನ್ನದು ಎಂಬ ಮೈಲಿಗೆಯನ್ನ ಬಿಟ್ಟು ಬೇಹದ್ದಿನಲ್ಲಿ ಇದ್ದಾಗ ಆಗ ಹೇಳಲಾಗುತ್ತದೆ ವಿಶ್ವ ಕಲ್ಯಾಣಕಾರಿ. ಒಳ್ಳೆಯದು. ಥ್ಯಾಂಕ್ ಯು ಬಾಬಾ. ಓಂ ಶಾಂತಿ.